ಈ ದಿನದಲ್ಲಿ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ವಾಕ್ಯವು ನಾವು ಧ್ಯಾನಿಸುವರೆ. ಈ ದಿನದಲ್ಲಿ ದೇವರು ನಮ್ಮೊಂದಿಗೆ ಏನು ಮಾತಾಡ್ತಾರ? ಧರ್ಮೋಪದೇಶ ಕಾಂಡದಲ್ಲಿ 30ನೇ ಅಧ್ಯಾಯ ಮೊದಲ ವಚನ ಮೊದಲುಗೊಂಡು ನಾವು ವಾಕ್ಯ ಧ್ಯಾನ ಮಾಡಿರಿ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶಗಳಲ್ಲಿ ನೀವು ಇವೆಗಳನ್ನು ನೆನಪಿಗೆ ತಂದುಕೊಂಡು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಪಿತೃಗಳಿಗೆ ದೇವರು ವಾಗ್ದಾನ ಮಾಡ್ಯಾರ. ಏನು ವಾಗ್ದಾನ ಮಾಡ್ಯಾರ ಅಂದ್ರ, ಆಶೀರ್ವಾದಗಳು ಶಾಪಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಆಶೀರ್ವಾದಗಳು ಶಾಪಗಳು ನಮ್ಮ ಮುಂದೆ ಇಟ್ಟಿರುವಾಗ ನಮ್ಮ ಆಲೋಚನೆಗಳು ಹೇಳಿಕೊಂಡು, ನಮ್ಮ ಬುದ್ಧಿ ಜ್ಞಾನಗೆ ಹೇಳಿಕೊಂಡು, ನಾವು ಯಾವ ಉದ್ದೇಶದಿಂದ ನಾವು ಅದರಲ್ಲೂ ಕೆಲಸ ಮಾಡುತ್ತೇವೋ ಅದರ ಪ್ರತಿಫಲ ನಾವು ಹೊಂದಲಕ್ಕ ಸಾಧ್ಯ ಆದ ಎಂಬುದಾಗಿ ಧರ್ಮ ಉಪದೇಶ ಕಾಂಡದಲ್ಲಿ 30ನೇ ಅಧ್ಯಾಯ ಮೊದಲುಗೊಂಡು 2ನೇ ವಚನ ತನಕ ನಮಗೂ ವಾಕ್ಯ ಹೇಳ್ತದ. ಹಲ್ಲೆಲೂಯಾ, ಸ್ತೋತ್ರ, ವಂದನೆಗಳು. ತಿರುಗಿ ನಾವು 3ನೇ ವಚನದಾಗ ಹೋದರಿ, ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನೀಕರಿಸಿ ಅಂತ. ಯಾವಾಗಾದ್ರೂ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುತ್ತೇವೋ ಆ ಸಂದರ್ಭದಲ್ಲಿ ದೇವರು ನಮಗೇನು ಮಾಡ್ತಾರಂದ್ರ ಕನೀಕರಿಸುತ್ತಾರ, ದಯಾ ತೋರಿಸ್ತಾರ, ಪ್ರೀತಿ ಮಾಡ್ಲಕ್ಕ ಇಷ್ಟಪಡ್ತಾರ. ಈ ರೀತಿಯಾಗಿ ಒಂದ್ ವೇಳೆ ನಾವು ಮಾಡ್ದಂಗಾದ್ರ ಇಲ್ಲಿ ವಾಕ್ಯದ ತಾನು ನಿಮ್ಮನ್ನು ಚದರಿಸಿರುವ ಎಲ್ಲ ದೇಶಗಳಿಂದ ತಿರುಗಿ ಕೂಡಿಸುವನು. ನಿಮ್ಮಲ್ಲಿ ಯಾರಾದರೂ ಲೋಕದಲ್ಲಿ ಕೊನೆಯವರೆಗೂ ಒಯ್ಯಲ್ಪಟ್ಟರು ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೂ ಶಾಶ್ವತವಾಗಿ ಇದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸಹಜ ದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಂದಲೂ ಅಧಿಕವಾಗಿಯೂ ನಿಮ್ಮನ್ನು ಹೆಚ್ಚಿಸುವುದು ಅಂತ ದೇವರು ನಮಗೆ ಹೆಚ್ಚಿಸ್ತೇನೆ ಅಂತಾರೆ. ಯಾವಾಗಾದ್ರೂ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡೀತೇವೋ ಅವಾಗ ದೇವರು ನಮ್ಗೆ ಏನಂತಂದ್ರ ಆಶೀರ್ವಾದ ಮಾಡಿರುವಾಗ ನಾವು ಹೆಚ್ಚಿಸಲ್ಪಡುತ್ತೇವೆ. ನಾವು ಎಲ್ಲಿ ತಗ್ಗಿಸಲ್ಪಡ್ಬೇಕಂದ್ರ ಈ ಲೋಕದಲ್ಲಿ ಧನವಾಗ್ಲಿ, ಶಕ್ತಿವಾಗ್ಲಿ, ಜ್ಞಾನವಾಗ್ಲಿ ಅದ್ರ ನಾವು ಹೆಚ್ಚಿಸ್ಕೊಂಡು ದೇವರಿಗೆ ನಾವು ಬಿಟ್ಟರು ಮಾತ್ರ ನಾವು ಶ್ರಮಗಳಿಗೆ, ಅವಮಾನಗಳಿಗೆ, ಕಷ್ಟಗಳಿಗೆ, ಕೇಡು ಅಪಾಯಗಳಿಗೆ ನಾವೇನಾದ್ರೂ ಗುರಿ ಆಗ್ತೇವೆ. ಅಂತವಾಗ್ಬಾರ್ದಂದ್ರೆ ನಾವು ನಿಜವಾಗ್ಲು ಏನ್ ಮಾಡ್ಬೇಕಂತ 6ನೇ ವರ್ಷದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಾತು ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು ಅಂತ. ಏನ್ ಮಾಡ್ತಾರಂತ? ನಮ್ಮ ಹೃದಯಕ್ಕೆ ಸುನ್ನತಿ ಆಗಬೇಕು. ಸುನ್ನತಿ ಶರೀರ ಸುನ್ನತಿ ಅಲ್ಲ, ನಮ್ಮ ಹೃದಯಕ್ಕೆ ಸುನ್ನತಿ ಆಗಬೇಕು. ನಮ್ಮ ಹೃದಯದಲ್ಲಿರ್ತಕ್ಕಂಥ ಉದ್ದೇಶಗಳು, ಆಲೋಚನೆಗಳು ದೇವರಿಗೆ ಇಷ್ಟ ಇಲ್ಲ ಅಂತ ಯಾವುದೇ ಇರಲಿ, ಅದಕ್ಕೆ ನಾವು ಸುನ್ನತಿ ನಮ್ಮ ಹೃದಯಕ್ಕೆ ಮಾಡಿಕೊಂಡು ಮಾತ್ರ ನಾವು ಮುಂದಕ್ಕೆ ಸಾಗಿದ್ರೆ ಮಾತ್ರ ದೇವರು ವಿಶೇಷಕರವಾದ ಸಹಾಯ ಮಾಡ್ತೀನಿ ಹೇಳ್ತಾರೆ. ಏನ್ ಹೇಳ್ತಾರ? ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವವನು, ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ಆ ಶಾಪಗಳನ್ನೆಲ್ಲ ನಿಮ್ಮನ್ನು ದರ್ಶಿಸಿ ಹಿಂಸಿಸಿದನು, ನಿಮ್ಮ ಶತ್ರುಗಳ ಮೇಲೆಯೂ ಬರಮಾಡಿದನು. ನೀವು ಆದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗೋ ನಿಮಗೆ ಬೋಧಿಸುವ ಆತನ ಯಜ್ಞಗಳಿಂದ ನಡೆಯಬೇಕಿರಿ ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ ಪಶು ವಾಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಫಲವುಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾ ವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನು ಕಡೆಗೆ ತಿರುಗಿಕೊಳ್ಳಲೇ ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟು ಹಾಗೆಯೂ ನಿಮ್ಮ ವಿಷಯದಲ್ಲಿ ತಿರುಗಿ
ಸಂತೋಷ ಪಟ್ಟು ನಿಮಗೆ ಮೇಲನ್ನುಂಟು ಮಾಡುವನು. ಹಾಲೆಲೂಯ. ದೇವರು ನಿಮಗೆ ಆಶೀರ್ವಾದ ಮಾಡಿ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ಅಯ್ಯ ನಿಮಗೆ ವಂದನೆಗಳು. ಈ ವಾಕ್ಯ ಪ್ರಭಾ ನಮ್ಮೆಲ್ಲರಿಗೆ ಮೇಲ್ ಮಾಡೋದಕ್ಕೋಸ್ಕರವಾಗಿ ನಾವು ತಿಳಿದುಕೊಂಡು ಇದು ಮತ್ತು ನಾವು ವಾಕ್ಯ ಓದಿಕೊಂಡು ಈಗ ಪ್ರಭಾ ಈ ವಾಕ್ಯದ ಪ್ರಕಾರವಾಗಿ ಶಾಪದಿಂದ ಬಿಡುಗಡೆ ಹೊಂದಿ ಆಶೀರ್ವಾದಗಳು ಹೊಂದಿ ಈ ಲೋಕದಲ್ಲಿ ನಾವು ಹೆಚ್ಚಾಗುವ ಹಾಗೆ ಪ್ರಭಾ ನೀವೇ ನಮಗೆ ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ವಂದನೆಗಳು ನಿಮ್ಮೆಲ್ಲರಿಗೆ. ಪ್ರೈಸ್ ದಿ ಲಾರ್ಡ್.